ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಈ ಮನುಷ್ಯನ ಮಾನಸಿಕ ಒತ್ತಡ, ಮಾನಸಿಕ ಶಕ್ತಿ, ಡಿಪ್ರೆಷನ್ ಹೇಗಾಗುತ್ತೆ, ಇದರಿಂದೆಲ್ಲ ಹೇಗೆ ಹೊರಗೆ ಬರಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ, ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗಿದೆ. ಸೊ ಅದೇ ಟಾಪಿಕ್ನ ಎತ್ಕೊಂಡು ಇನ್ನೂ ಹೆಚ್ಚಿನದಾಗಿ ಈ ಡಿಪ್ರೆಷನ್ಗೆ ಇನ್ನೊಂದಷ್ಟು ಕೆಲವು ಟಿಪ್ಸ್ಗಳಿದ್ದಾವೆ ಮತ್ತು ಕೆಲವೊಂದು ಎಕ್ಸಸೈಸ್ಗಳಿದ್ದಾವೆ. ಇದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಹೇಳ್ತಕ್ಕಂಥ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ಯುನಿಕ್ ಆಗಿದೆ, ಎಲ್ರಿಗೂ ಹೆಲ್ಪ್ ಆಗ್ತಕ್ಕಂತಹದ್ದೇ. ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ಮನುಷ್ಯ ಎಲ್ಲದರಲ್ಲೂ ಬೇಗ ಡಿಪ್ರೆಷನ್ಗೆ ಹೋಗ್ತಾನೆ. ಸೊ ಈ ಒಂದು ಮಾಹಿತಿಯಿಂದ ಕೆಲವೊಂದಷ್ಟು ಸೊಲ್ಯೂಷನ್ ಸಿಕ್ಕಿ ಅವ್ರ ಮೈಂಡ್ ಕಾಮ್ ಆಗ್ಬೋದು. ಆ ಉದ್ದೇಶದಿಂದ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗ್ದೇ ಇದ್ದೀರಾ, ಅವ್ರಿಗೆ ಮತ್ತೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಟಾಪಿಕ್ ಬಗ್ಗೆ ಹೋಗೋಣ ಸ್ನೇಹಿತರೆ. ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸ್ನೇಹಿತರೆ, ಶಕ್ತಿಗಳಲ್ಲಿ ಹಲವು ವಿಧ, ಬೇಕಾದಷ್ಟು ಶಕ್ತಿಗಳಿರ್ತವೆ. ಮಾನಸಿಕ ಶಕ್ತಿನೇ ಬೇರೆ, ದೈಹಿಕ ಶಕ್ತಿನೇ ಬೇರೆ, ಮತ್ತು ಸಾಮಾಜಿಕ ಶಕ್ತಿನೇ ಬೇರೆ, ಆತ್ಮಿಕ ಶಕ್ತಿನೇ ಬೇರೆ, ಲೈಂಗಿಕ ಶಕ್ತಿನೇ ಬೇರೆ. ಮಾನಸಿಕ ಶಕ್ತಿ ಇದ್ದವನು ದೈಹಿಕ ಶಕ್ತಿಯಾಗಿರಬೇಕು ಅಂತ ಇಲ್ಲ, ಲೈಂಗಿಕ ಶಕ್ತಿಯಾಗಿರೋದವನು ಆತ್ಮಿಕ ಶಕ್ತಿಯಾಗಿರಬೇಕು ಅಂತ ಇರಲ್ಲ. ಇವೆಲ್ಲ ಶಕ್ತಿ ಅವನಲ್ಲಿತ್ತು ಅಂತಂದರೆ ತುಂಬ ಪರ್ಫೆಕ್ಟಾಗಿ ಒಂದೇ ಸಮದ ರೀತಿಯಲ್ಲಿರ್ತಾನೆ ಮತ್ತು ಅವನು ಆರೋಗ್ಯವಾಗಿರ್ತಾನೆ ಅಂತ ಹೇಳ್ಬೋದು. ದೇಹದ ಎಲ್ಲ ತ್ರಿದೋಪಗಳು ಸಮವಾಗಿರಬೇಕು ಮತ್ತು ಸಪ್ತ ಧಾತುಗಳು ಸಮವಾಗಿರಬೇಕು, ಇಂದ್ರಿಯಗಳು ಸಮವಾಗಿರಬೇಕು, ಮಲಗಳು ಸಮವಾಗಿರಬೇಕು. ಹಾಗಿದ್ದಾಗ ಮಾತ್ರ ಅವನೊಬ್ಬ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಹೆಲ್ದಿಯಾಗಿದ್ದಾನೆ ಆ್ಯಂಡ್ ಆರೋಗ್ಯವಾಗಿದ್ದಾನೆ ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ. ಇದರಲ್ಲಿ ಒಂದು ಕೊರತೆ ಆದರೂ ಕೂಡ ಅವನು ಅನ್ಹೆಲ್ದಿ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಮನಸ್ಸಿನ ಆಹಾರನೇ ಬೇರೆ ಸ್ನೇಹಿತರೆ. ಅಂದರೆ ನೀವು ಏನನ್ನ ನೋಡ್ತೀರಾ, ಏನನ್ನ ಕೇಳ್ತೀರಾ, ಏನನ್ನ ಮೂಸ್ತೀರಾ, ಏನನ್ನ ವಿಚಾರ ಮಾಡ್ತೀರಾ, ಇದೇ ಮನಸ್ಸಿಗೆ ಆಹಾರ. ಅಂದರೆ ಸ್ನೇಹಿತರೆ, ನೀವು ಒಳ್ಳೆಯದನ್ನು ನೋಡ್ತೀರಾ, ಒಳ್ಳೆಯದನ್ನು ಕೇಳ್ತೀರಾ, ಒಳ್ಳೆಯದನ್ನು ವಿಚಾರ ಮಾಡ್ತೀರಾ, ಇದು ನಿಮಗೆ ಒಳ್ಳೆಯ ಆಹಾರವನ್ನು ಕೊಡುತ್ತೆ. ಸಾತ್ವಿಕತೆಯಿಂದ ನೋಡ್ತೀರಾ, ಸಾತ್ವಿಕತೆ ವಿಚಾರವನ್ನು ಗ್ರಹಿಸ್ತೀರಾ, ಸಾತ್ವಿಕತೆಯನ್ನು ಕೇಳ್ತೀರಾ, ಇದು ಸಾತ್ವಿಕ ಆಹಾರ. ಇದು ಕ್ರೌರ್ಯ ಅಂದರೆ ಕ್ರೌರ್ಯವಾಗಿ ನೋಡ್ತೀರಾ, ಕ್ರೌರ್ಯವಾಗಿ ವಿಚಾರವನ್ನು ತಗೊಳ್ತೀರಾ, ಇದು ರಾಜಸಿಕ ತಾಮಸಿಕ ಆಹಾರ. ಈ ಮನಸ್ಸು ಅನ್ನೋದು ಒಂದು ಬಿಳಿ ಪೇಪರ್ ಇದ್ದ ಹಾಗೆ ಸ್ನೇಹಿತರೆ. ಅದಕ್ಕೆ ಅದರದೇ ಆದ ರೂಲ್ಸ್, ಸಿದ್ಧಾಂತ ಇರಲ್ಲ. ನೀವು ಏನನ್ನು ನೋಡ್ತೀರಾ, ಏನನ್ನು ಗ್ರಹಿಸ್ತೀರಾ, ಏನನ್ನು ವಿಚಾರ ಮಾಡ್ತೀರಾ, ಅದರ ಮೇಲೆ ನಿಮ್ಮ ಮನಸ್ಥಿತಿ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಮಾನಸಿಕ ಶಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ವಾಲ್ನಟ್ ಇನ್ನಿತರೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ, ನಿಮ್ಮ ಬಾಯಿ ಮುಖಾಂತರ ತಿನ್ನೋದ್ರಿಂದ ಇಂಡೈರೆಕ್ಟಾಗಿ ನಿಮ್ಮ ಮಾನಸಿಕ ಶಕ್ತಿಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಕೆಲವೊಂದು ಆಹಾರಗಳೇ ಹೀಗೆ ಸ್ನೇಹಿತರೆ. ಸೊ ಈ ಸೆಕೆಂಡ್ ಟಿಪ್ಸ್ ಅಂದರೆ 2 ಎಕ್ಸಸೈಸ್ ಏನಂತ ಅಂದರೆ, ನೀವು ಬರ್ತೀರಾ ಮನೆಯಲ್ಲಿ ಅಥವಾ ಒಂದು ಕಂಫರ್ಟ್ ಆಗಿರ್ತಕ್ಕಂಥ ಜಾಗದಲ್ಲಿ ಸೋಫಾ ಮೇಲೆ ಕೂರ್ತೀರಾ ಅಥವಾ ಕುರ್ಚಿ ಮೇಲೆ ಕೂರ್ತೀರಾ, ನೆಲದ ಮೇಲೆ ಕಾಲನ್ನು ಇಡಿ ಮತ್ತು ಸ್ಟ್ರೈಟಾಗಿ ನಿಮ್ಮ ದೇಹವನ್ನು ಮಾಡಿ. ಸೊ ನಿಮ್ಮ ಕೆಟ್ಟ ಆಲೋಚನೆಗಳನ್ನೆಲ್ಲ ಮನಸ್ಸಿಂದ ಹೊರಕ್ಕೆ ಹಾಕಿಬಿಡಿ. ತುಂಬ ರಿಲ್ಯಾಕ್ಸ್ ಆಗಿ ನಿಮಗೆ ಡಿಸ್ಟರ್ಬ್ ಆಗ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ನೆಗೆಟಿವ್ ಯೋಚನೆಗಳಾಗಿರ್ಬೋದು, ಎಲ್ಲವನ್ನು ಹೊರಕ್ಕೆ ಹಾಕಿಬಿಡಿ. ಆರಾಮ್ಸೆ ಕೂಲಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಓಕೆ, 2 ಕೈಯನ್ನು ಹೀಗೆ ಮಾಡಿ ನಿಮ್ಮ ಹೊಟ್ಟೆ ಮೇಲೆ ಇಡಿ. ಹೊಟ್ಟೆ ಮೇಲೆ ಇಡ್ತಾ ಅಗೇನ್ ಉಸಿರನ್ನ ಮೇಕೆ ಇಳಿರಿ. ಅಗೇನ್ ರಿಲೀಸ್. ಉಸಿರನ್ನ ಹಾಗೆ ನಿಧಾನವಾಗಿ ಕೆಳಗೆ ಬಿಡಿ ಸ್ನೇಹಿತರೆ. ಹಾಗೆ ಕೆಳಗೆ ನಿಧಾನವಾಗಿ ಮೇಲಕ್ಕೆ ಎಳಿತಾ ಉಸಿರನ್ನ ಕೆಳಗೆ ಬಿಡಿ. ಹೀಗೆ ಉಸಿರನ್ನ ಮೇಲಕ್ಕೆ ಎಳಿತಾ ಕೆಳಗೆ ಬಿಡ್ತಾ ಈ ಉಸಿರು ನಿಮ್ಮ ಹೊಟ್ಟೆ ಒಳಗಡೆ ಹೇಗೆ ಹೋಗ್ತಿದೆ ಅನ್ನೋದನ್ನು ಗಮನಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದು ಯಾವುದಾದ್ರೂ ಒಂದು ಬೆಸ್ಟ್ ಕಂಫರ್ಟಬಲ್, ನಿಮಗೆ ತುಂಬ ಖುಷಿ ಕೊಡ್ತಕ್ಕಂತಹ ವಿಚಾರವನ್ನು ನೆನಪು ಮಾಡ್ಕೊಳ್ಳಿ. ಆ ನೆನಪು ಮಾಡಿಕೊಂಡು ತುಂಬ ಫೀಲ್ ಆಗಿ ಸ್ಮೈಲ್ ಮಾಡಿ. ನೀವು ತುಂಬ ರಿಲ್ಯಾಕ್ಸ್ ಆಗಿದ್ದೀರಾ, ಆ ವಿಷಯದತ್ತ ಫೀಲ್ ಮಾಡ್ತಿದ್ದೀರಾ, ಹ್ಯಾಪಿಯಾಗಿದೆ ನಿಮ್ಮ ಮೈಂಡ್,
ತುಂಬ ರಿಲ್ಯಾಕ್ಸ್ ಆಗಿದೆ. ಆ ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ದೀರಾ ತುಂಬ ರಿಲ್ಯಾಕ್ಸ್ ಆಗಿ. ಹಾಗೆ ಎರಡೂ ಕೈಯನ್ನು ನಿಮ್ಮ ಚೆಸ್ಟ್ ಮೇಲೆ ಇಡಿ ಸ್ನೇಹಿತರೆ. ಎರಡೂ ಕೈನ ಚೆಸ್ಟ್ ಮೇಲೆ ಇಡ್ತಾ ಆ ಫೀಲ್ನ, ನೀವು ಏನನ್ನ ನಿಮ್ಮ ಲೈಫಲ್ಲಿ ಖುಷಿ ಪಡ್ತಿರೋ ವಿಷಯನ ನೆನಪು ಮಾಡ್ಕೊಂಡಿದ್ದೀರಾ, ಆ ವಿಷಯನ ಫೀಲ್ ಮಾಡಿ ತುಂಬ ಖುಷಿಯಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ, ಯಾವುದೇ ಕೆಟ್ಟ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿಲ್ಲ. ಆ ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ದೀರಾ, ಖುಷಿ ಪಡ್ತಿದ್ದೀರಾ. ಹೀಗೆ ನಿಧಾನವಾಗಿ ಈಗ ಉಸಿರನ್ನ ಮೇಲಕ್ಕೆ ತಗೊಳ್ಳಿ. ಹೀಗೆ ಉಸಿರನ್ನ ನಿಧಾನವಾಗಿ ಕೆಳಗೆ ಬಿಡಿ. ಹೀಗೆ ತುಂಬ ಫೀಲ್ ಮಾಡ್ತಾ ಇರಿ. ಹೀಗೆ ರಿಲ್ಯಾಕ್ಸ್ ಆಗಿ ಹೀಗೆ ನಿಮ್ಮ ಉಸಿರನ್ನ ಗಮನಿಸ್ತಾ ಇರಿ. ನಿಮ್ಮ ಆ ಸಂತೋಷದ ಮೂಮೆಂಟನ್ನು ನೆನಪು ಮಾಡಿಕೊಂಡು ಆ ಹ್ಯಾಪಿನ ಖುಷಿ ಪಡ್ತಾ ಇರಿ. ಓಕೆ, ಹೀಗೆ ಮಾಡೋದ್ರಿಂದ ನಿಮ್ಮ ಮೈಂಡ್ ತುಂಬ ಕಾಮ್ ಆಗಿರುತ್ತೆ. ಯಾವುದೇ ರೀತಿ ನೆಗೆಟಿವ್ ಯೋಚನೆ ಬರಲ್ಲ. ಆ ಹ್ಯಾಪಿ ಮೂಮೆಂಟ್ನ ನೀವು ಎಂಜಾಯ್ ಮಾಡಿರ್ತೀರ. ಯಾವುದೇ ರೀತಿ ಕೆಟ್ಟ ನೆಗೆಟಿವ್ಸ್ ನಿಮ್ಮ ಮೈಂಡ್ನಲ್ಲಿ ಇರೋದಕ್ಕೆ ಚಾನ್ಸ್ ಇರಲ್ಲ. ಹೀಗೆ ನಿಮ್ಮ ಮೈಂಡ್ ಈ ಥರ ಮಾಡಾದ್ಮೇಲೆ ಫ್ರೆಶ್ನೆಸ್ ಅಂತ ಅನಿಸುತ್ತೆ. ಇನ್ನೇನಾದರೂ ಹೊಸದಾಗಿ ಮಾಡಬೇಕು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಸೆಕೆಂಡ್ ಎಕ್ಸಸೈಸ್ ಏನಂತ ಅಂದರೆ, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮೇಲೆ ನಿಮ್ಮ ಪ್ರೌಡ್ ಫೀಲ್ ಮಾಡಿ. ಅಂದರೆ ನಿಮ್ಮನ್ನು ನೀವು ಇಷ್ಟಪಡಿ. ಐ ಆಮ್ ಸೋ ಬ್ಯೂಟಿಫುಲ್, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಮಾಡಿರ್ತಕ್ಕಂತಹ 5 ಅಂಶಗಳನ್ನು ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡಿ. ನಾನು ತುಂಬ ಆರೋಗ್ಯವಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ. ಐ ಹೋಪ್ ಎವ್ರಿಥಿಂಗ್ ಮೂಮೆಂಟ್, ನಾನು ಏನನ್ನಾದರೂ ಸಕ್ಸಸ್ ಮಾಡಬಲ್ಲೆ, ನಾನು ಇಂಥ ಕೆಲಸವನ್ನು ಮಾಡಿ ತುಂಬ ಸಕ್ಸಸ್ ಆದೆ. ಹೀಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೋ, ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ನ ಒಂದು 5 ವಿಷಯಗಳ ಬಗ್ಗೆ ನಿಮ್ಮನ್ನು ನೀವು ಹೊಗಳ್ಕೊಡಿ. ನಿಮ್ಮ ಬಗ್ಗೆ ನೀವು ಪ್ರೌಡ್ ಫೀಲ್ ಮಾಡಿ, ಹ್ಯಾಪಿ ಮೂಡ್ ಮಾಡಿ. ನಿಮ್ಮ ಮುಖನ ನೀವೇ ಕನ್ನಡಿನಲ್ಲಿ ನೋಡಿಕೊಂಡು ತುಂಬ ಇಂಪ್ರೆಸ್ ಆಗಿ ನಿಮ್ಮ ಹೆತ್ತ ತಂದೆ ತಾಯಿನ ಹೇಗೆ ಪ್ರೀತಿಸ್ತೀರೋ, ಅಥವಾ ನಿಮ್ಮ ಮಗುನ ಹೇಗೆ ಪ್ರೀತಿಸ್ತೀರೋ, ಅಥವಾ ನಿಮ್ಮ ಹೆಂಡತಿ ಗಂಡನ ಹೇಗೆ ಪ್ರೀತಿಸ್ತೀರೋ, ಹಾಗೆ ತುಂಬ ಪ್ರೌಡ್ ಫೀಲ್ ಆಗಿ ನಿಮ್ಮನ್ನು ನೀವೇ ಹ್ಯಾಪಿ ಮಾಡ್ತಾ, ನಿಮ್ಮನ್ನು ನೀವೇ ಪ್ರೀತಿಸ್ತಾ, ನಿಮ್ಮನ್ನು ನೀವೇ ಗಾಢವಾಗಿ ಪ್ರೀತಿಸ್ತಾ ಹೋಗಿ. ನಿಮ್ಮ ಬಗ್ಗೆ ನೀವೇ ಒಂದು 5 ವಿಷಯಗಳನ್ನು ಹೇಳ್ತಾ ಹೋಗಿ. ಆವಾಗ ನಿಮಗೆ ಒಂದು ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್, ಅವ್ರು ಹಾಗೆ ಇವ್ರು ಹೀಗೆ, ನಾನು ಹೀಗೆ ಇದ್ದೀನಿ ಅನ್ನೋ ಥಾಟ್ಸ್ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಐ ಹೋಪ್ ಈ ಡಿಪ್ರೆಷನ್ ಬಗ್ಗೆ ಇದರಿಂದ ಹೊರಗೆ ಬರ್ತಕ್ಕಂತಹ ಕೆಲವೊಂದು ಟಿಪ್ಸ್ ಆ್ಯಂಡ್ ಎಕ್ಸಸೈಸ್ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇನ್ನೂ ಹೆಚ್ಚಿನ ಮನೆಮದ್ದುಗಳಿದೆ, ಹಾಗೆ ಇನ್ನೂ ಹೆಚ್ಚಿನದಾಗಿ ಟಿಪ್ಸ್ಗಳಿದ್ದಾವೆ ಈ ಡಿಪ್ರೆಷನ್ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.